So now we have all the students marks in a list and we have to just iterate over this. ಇದರ ಮೇಲೆ ಒಂದೊಂದು ಹಾಗೆ ಐಟ್ರೇಟ್ ಮಾಡ್ತಾ ಅದರಲ್ಲಿ ನಾವು we have to use this put our logic. ಯಾವುದು ಮಾರ್ಕ್ಸ್ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಏನು ಡೇಟಾ ಅನಲೈಸ್ ಮಾಡೋದಿದ್ರು ಮಾಡ್ಬೋದು. ಓಕೆ, all right. So what the logic we can put, right? Next step. So we will try to do a calculation for one subject. Maths ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡು. So we will do a for loop in ಯಾವುದು ಸ್ಟೂಡೆಂಟ್ ಲಿಸ್ಟಿಗೆ ಒಂದು ಫಾರ್ ಲೂಪ್ ಹಾಕಬೇಕು, ರೈಟ್? ಅದರ ಇಂಡಿವಿಜುವಲನ್ನು ನಾವು ಒಂದು ಟೆಂಪ್ರರಿ ಎವ್ರಿ ಸ್ಟೂಡೆಂಟ್ ಅಂತ ಒಂದು ಟೆಂಪ್ರರಿ ವೇರಿಯೇಬಲ್ಗೆ ಅಸೈನ್ ಮಾಡಿಬಿಟ್ಟು ಇಂಡಿವಿಜುವಲ್ ಸ್ಟೂಡೆಂಟ್ನ ಮಾರ್ಕ್ಸನ್ನು ವಿಲ್ ಐಟ್ರೇಟ್ ಓವರ್ ಇಟ್. ಓಕೆ, ಸೊ ಹೀಗೆ ಮಾಡಿದಾಗ ಎವ್ರಿ ಸ್ಟೂಡೆಂಟ್ ವಿಲ್ ಟೇಕ್ ಒನ್ ಎವ್ರಿ ಟೈಮ್. ಒಂದೊಂದು ಲೂಪಿನ ಇದಕ್ಕೆ ಇದು ಒಂದೊಂದೇ ಬರ್ತಾ ಹೋಗ್ತದೆ. ಸೊ ಈ ಎವ್ರಿ ಸ್ಟೂಡೆಂಟಲ್ಲಿ ನಾವು ಇದು ಬಂದಾಗ ವಿ ಹ್ಯಾವ್ ಟು ಚೆಕ್ ಅವರ ಮ್ಯಾಥ್ಸ್ ಸ್ಕೋರ್ ಎಷ್ಟು ಅಂತ, ರೈಟ್? ಎಷ್ಟಿದೆ ಒಂದಾದಮೇಲೆ ಒಂದು ಚೆಕ್ ಮಾಡ್ತಾ ಹೋಗೋದು. ಮುಂಚೆ ಇದಕ್ಕಿಂತ ಜಾಸ್ತಿ ಇದ್ದರೆ ಯು ಅಸೈನ್ ಇಟ್ ಟು ದೆಮ್, ಇಲ್ಲದಿದ್ದರೆ ದ ಪ್ರೀವಿಯಸ್ ಒನ್ ಇಸ್ ದ ಮೇನ್ ಗೈ. ಸೊ ಅದನ್ನು ನಾನು ಸರ್ವ್ ಮಾಡಲಿಕ್ಕೆ ವಾಟ್ ವಿಲ್ ಡೂ ಅಂದರೆ ವಿ ವಿಲ್ ಟ್ರೈ ಟು ಡಿಫೈನ್ ಇಫ್ ಸ್ಟೇಟ್ಮೆಂಟ್, ರೈಟ್? ವಿ ಹ್ಯಾವ್ ಟು ಡೂ ಅ ಚೆಕ್ ಯಾರ್ದು ಹೈಯೆಸ್ಟ್ ಇದೆ ಅಂತ. ಸೊ ಇಫ್ ಸ್ಟೂಡೆಂಟ್ ಎವ್ರಿ ಸ್ಟೂಡೆಂಟ್, ಸೊ ನಾನು ಇದನ್ನು ಸ್ಟೂಡೆಂಟ್ ಅಂತಲೇ ಹಾಕ್ತೀನಿ. ಐ ಥಿಂಕ್ ದಿಸ್ ಇಸ್ ಅ ಬೆಟರ್ ನೇಮ್ ಅಲ್ಲ. ಸೊ ಸ್ಟೂಡೆಂಟ್ ಡಾಟ್ ಗೆಟ್ ಏನು ವಿ ಆರ್ ಚೆಕಿಂಗ್ ಫಾರ್ ಮ್ಯಾಥ್ಸ್, ರೈಟ್? ಮ್ಯಾಥ್ಸ್ ಡಾಟ್ ಅವರ ಮಾರ್ಕ್ಸ್ ಬಂದಿದೆ, ಅದು ಯಾವುದಕ್ಕಿಂತ ಜಾಸ್ತಿ ಇರಬೇಕು. ಲೆಟ್ಸ್ ಡಿಫೈನ್ ಅ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ಅಂತ ಒಂದು ವೇರಿಯೇಬಲ್ನ ಡಿಫೈನ್ ಮಾಡಿಬಿಟ್ಟು ಇನಿಷಿಯಲಿ 0 ಇರ್ತದೆ, ಯಾರ್ದಂತ ಗೊತ್ತಿಲ್ಲ ಸ್ಟಾರ್ಟಿಂಗ್ ಇದರಲ್ಲಿ. ಸೊ ಇದಕ್ಕಿಂತ ಜಾಸ್ತಿ ಇದ್ದರೆ ಯು ಅಸ್ಯೂಮ್ ದ್ಯಾಟ್ ಓಕೆ ಹಿ ಹ್ಯಾಸ್ ದ ಹೈಯೆಸ್ಟ್ ಮಾರ್ಕ್ಸ್ ಅಂತ, ರೈಟ್? ಸೊ ಇದಕ್ಕಿಂತ ಜಾಸ್ತಿ ಇದ್ದರೆ ವಿ ಹ್ಯಾವ್ ಟು ಫೈಂಡ್ ಓಕೆ 0. ಈಗ ಫಸ್ಟ್ ಟೈಮ್ ಬರುವಾಗ 0 ಇಂದ ಬರ್ತದೆ 45 ಈಸ್ ಗ್ರೇಟರ್ ದೆನ್ 0. ಸೊ Tanmay has higher marks than the previous one, right? So that's what we need to do. ಅದನ್ನು ನಾನು ಇದಕ್ಕೆ ಅಸೈನ್ ಮಾಡ್ತೇನೆ. ಸೊ ದಟ್ ಈಸ್ ದ ಹೈಯೆಸ್ಟ್ ಮಾರ್ಕ್ಸ್ ಆ್ಯಸ್ ಆಫ್ ನೌ, ರೈಟ್? ಯಾವುದು ಸ್ಟೂಡೆಂಟ್ ಯಾವ ಮಾರ್ಕ್ಸ್ ಇದೆ, ಸ್ಟೂಡೆಂಟ್ ಡಾಟ್ ಗೆಟ್ ಮ್ಯಾಥ್ಸ್, ರೈಟ್? ನೆಕ್ಸ್ಟ್ ಐ ವಾಂಟ್ ದ ನೇಮ್, ಯಾರಿಗೆ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ. ಸೊ ಐ ವಿಲ್ ಡಿಫೈನ್ ಅನದರ್ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ನೇಮ್, ಆಯಿತಾ? ಅದನ್ನು ನಾನು ಒಂದು ಎಂಟಿ ಸ್ಟ್ರಿಂಗ್ ಹಾಕ್ತೀನಿ, ಯಾರು ಸ್ಕೋರ್ ಮಾಡಿದಾರಂತ ಟ್ರ್ಯಾಕ್ ಮಾಡಲಿಕ್ಕೆ. ಅದನ್ನು ನಾನು ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ನೇಮ್, ಯಾರು ಈ ಸ್ಟೂಡೆಂಟ್, ಆ ಪರ್ಟಿಕ್ಯುಲರ್ ಸ್ಟೂಡೆಂಟಿನ ನೇಮ್ ಬೇಕು ನನಗೆ. ಸೊ ಡಾಟ್ ಗೆಟ್ ನೇಮ್, ರೈಟ್? ಇದು ಕೇಸ್ ಸೆನ್ಸಿಟಿವ್, ಸ್ಮಾಲ್ ಇದ್ದರೆ ಸ್ಮಾಲ್ ಕೇಸ್ ಹಾಕಬೇಕು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿ. ಓಕೆ, ಸೊ ಯು ಆರ್ ಫಾಲೋಯಿಂಗ್, ರೈಟ್? ಒಂದು we are iterating through each of the student in the student list and we are checking for the maths marks. ಅಂದರೆ ಮ್ಯಾಥ್ಸ್ ಮಾರ್ಕ್ಸ್ ಅನ್ನು ನಾವು ಒಂದೊಂದೇ ಸ್ಟೂಡೆಂಟ್ನ ಮಾರ್ಕ್ಸಿಗೆ ಹೋಗಿ ನೋಡ್ತಾ ಇದ್ದೇವೆ. ಯಾರ್ದು 1 by 1 ಹೋಗುವಾಗ ಆ ಫಸ್ಟ್ ಯಾರ್ದು ಬಂದಿರ್ತದೆ ಅದನ್ನು ನಾವು ಒಂದು ಟೆಂಪ್ರರಿ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರಲ್ಲಿ ಹಾಕ್ತಾ ಹೋಗ್ತೇವೆ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಬರುವಾಗ ಆ ಮುಂಚೆದಕ್ಕಿಂತ ಜಾಸ್ತಿ ಇದೆಯಾ ಅಂತ ನಾವು ಚೆಕ್ ಮಾಡ್ತೇವೆ. ಅದು ಜಾಸ್ತಿ ಇದ್ದರೆ ವಿ ಆರ್ ಓವರ್ ರೈಡಿಂಗ್, ಅದನ್ನು ಓವರ್ ರೈಡ್ ಮಾಡಿಬಿಟ್ಟು ಆ ಹೊಸ ಮಾರ್ಕ್ಸನ್ನು ಹಾಕ್ತೇವೆ ಈ ವೇರಿಯೇಬಲ್ಗೆ. ಇದರಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇದ್ದು ಮತ್ತು ಯಾರಿಗೆ ಸಿಕ್ಕಿದೆ ಅಂತ ಆ ನೇಮನ್ನು ತಗೋತೇವೆ. ಐ ಹೋಪ್ ಯು ಆರ್ ಫಾಲೋವಿಂಗ್. ಸೊ ಇದಾದ ಮೇಲೆ ನಾನು ಈ ಲೂಪಿಂದ ಹೊರಗೆ ಬರ್ತೇನೆ. ಒಂದು ಸತಿ ಈ ಅಷ್ಟು ಲೂಪ್ ರನ್ ಆದ ಮೇಲೆ ವಿ ವಿಲ್ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮ್ಯಾಥ್ಸಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಸೇವ್ ಆಗಿರ್ತದೆ, ಇದರಲ್ಲಿ ಯಾರಿಗೆ ಸಿಕ್ಕಿದೆ ಅಂತಲೂ ಸ್ಟೋರ್ ಆಗಿರ್ತದೆ. ಸೊ ಐ ವಿಲ್ ಡೂ ಅ ಫಾರ್ಮ್ಯಾಟೆಡ್ ಸ್ಟ್ರಿಂಗ್. ಓಕೆ, ಇದರಲ್ಲಿ ನಾವು ಪ್ರಿಂಟ್ ಮಾಡಿ ಬಿಡುವ ದ ಹೈಯೆಸ್ಟ್ ಸ್ಕೋರರ್ ಇನ್ ಮ್ಯಾಥ್ಸ್ ಈಸ್, ಓಕೆ, ಯಾವುದು ಆ ಹೈಯೆಸ್ಟ್ ಸ್ಕೋರ್ ಇದು ನಂಬರ್ ಇದೆಯಲ್ಲ, ಯಾರಿಗೆ ಸ್ಕೋರ್ ಯಾವುದು ಬಂದಿದೆ ಅಂತ ಬೈ
ನೇಮ್ ಹಾಕಿದರೆ ಆಯಿತು ಅಷ್ಟೆ. ಸೊ ಇದು ಯಾವುದು, ಇದು ನಾವು ನೇಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದೇವಲ್ಲ ಅದು. ಓಕೆ, ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್. ಓಕೆ, ಸೊ ಮ್ಯಾಥ್ಸಿಗೆ ಯಾರ್ದು ಬರಬೇಕು, ಮ್ಯಾಥ್ಸಿಗೆ ಸೂರಜ್ ಬರಬೇಕು, ರೈಟ್. ಸೊ ಐ ವಿಲ್ ರನ್ ದಿಸ್. ಸ್ವಲ್ಪ ಸ್ಲೋ ಇದೆ ನನ್ನ ಸಿಸ್ಟಮ್. ರನ್ ಆ್ಯಪ್ 98 by ಸೂರಜ್. ಓಕೆ, ಸೊ ಯು ಆರ್ ಫಾಲೋಯಿಂಗ್ ಅಲ್ಲ. ಸೊ